ಮಿಲ್ಕಿ ವೈಟ್. ಹಾಂ ಇದು ಕಾಲೇ ತಪ್ಪು ಅನ್ಸುತ್ತಲ್ಲ. ಹಾಂ ಓಕೆ. ಹಾಂ ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಇದು ಹೊಸದಾಗಿ ತಂದಿರೋ ಎತ್ತು, ಹೊಸ ಕೂಟ, ಒಂದು ವಾರ ಆಗೈತೆ. ಅಲ್ಲಲ್ಲಿ ಭಾಳ ಎಳಸಿದ್ದಾವೆ, ಇನ್ನು ಸಮಗೂಡಿಲ್ಲ. ಆರಲ್ಲಲ್ಲಿ ಇರಬೇಕಾಗಿತ್ತು ವರಿ. ಆಮೇಲೆ ಎರಡು ಒಂದೇ ಜಾತಿ ಕೂಟ, ಪಕ್ಕ ಒರಿಜಿನಲ್ ಕೂಟ ಬಿದ್ದಾವೆ. ಈ ಥರ ದನಗಳನ್ನ ಯಾರು ಇವಾಗ ಹೊಸದಾಗಿ ಎತ್ತು ಕಟ್ಟಬೇಕನ್ನೋರು ಇಂಥ ದನ ಕಟ್ಕೊಂಡ್ರೆ ನಿಮ್ಗೆ ಯಾವತ್ತೂ ಲಾಸ್ ಬರಲ್ಲ. ಆಮೇಲೆ ಇವಾಗ ಏನಾಗ್ಬಿಟ್ಟೈತೆ, ಈ ವಿಡಿಯೋಯಿಂದ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಪರಿಣಾಮ ಏನಂದರೆ, ವಿಡಿಯೋ ಮುಖಾಂತರ ದನ ತೆಗಿಯೋಕ್ಕೆ ಹೋಗಿ ಇವತ್ತು ಅತಿ ಹೆಚ್ಚು ಬೆಲೆಗಳು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂದ್ಬಿಟ್ರೆ ದನ ಬೆಳೆಯಲ್ಲ, ದನ ಸಾಕೋನು ಬೆಳೆಯಲ್ಲ. ಹೌದೇನಪ್ಪ? ದನ ದನ ಕೊಡಬೇಕು, ಅದು ಏನೈತೋ ಅದು ವಾಸ್ತವ ಮಾಡಬೇಕು. ಇವಾಗ ಈ ವರ್ಷ ಹುಲ್ಲುಗಳೇ ಇಲ್ಲ. ಕೆಲವರು 5 ಜೊತೆ ಕಟ್ಟೋರು 2 ಜೊತೆಗೆ ಬಂದವ್ರೆ, 2 ಜೊತೆ ಕಟ್ಟೋರು 1 ಜೊತೆಗೆ ಬಂದವ್ರೆ, 1 ಜೊತೆ ಕಟ್ಟೋರು ಹುಲ್ಲೇ ಇಲ್ಲ ಅಂದ್ಬಿಟ್ಟು ದನ ಮಾರ್ತಾವ್ರೆ. ಆ ಕಾರಣಕ್ಕೆ ದಯವಿಟ್ಟು ವಿಡಿಯೋ ಮುಖಾಂತರ ನಾನು ಕೇಳ್ಕೊಳೋದು, ಹಳ್ಳಿಕಾರು ಉಳಿಸ್ಬೇಕಂತ ಇದ್ದರೆ ಹಳ್ಳಿಕಾರು ಉಳಿವಿಕಾಗಿ ಹೋರಾಡಬೇಕು. ಇಲ್ಲಿ ಇದು ದನದ ರೇಟ್ ಜಾಸ್ತಿ ಆಗೋಯ್ತು ಅಂತಂದರೆ ಯಾರೂ ಬಂದು ಯಾರು ಪ್ರೈಸ್ ಕೊಡಲ್ಲ. ಎಷ್ಟು ಲಕ್ಷ ರೂಪಾಯಿ ಓರಿ ಕಟ್ಟಿದ್ಯಾ ಅಂದ್ಬಿಟ್ಟು ಪ್ರೈಸ್ ಕೊಡಲ್ಲ. ಜಾತಿ ಕುಲ್ದು ಓರಿ ದನ ಹೆಂಗೆ ಸಾಕಿದ್ಯಾ ಅನ್ನೋದ್ರ ಮೇಲೆ ಇರ್ತದೆ. ಆಮೇಲೆ ಸೇವೆ ಅಂತ ಮಾಡಿರಿ, ನಿಮ್ಮನ್ನು ಕುಂಬನ ಕಲಶ ಇಕ್ಕಿ ಹಳ್ಳಿಕಾರು ಓರಿ ಮೆರೆಸ್ತದೆ. ನೀವು ಇದನ್ನು ಬಿಸ್ನೆಸ್ ಅಂತ ಮಾಡಿದ್ರೆ ಕಾಲನ್ನ ಲಾಳ ಹಾಕಿ ತುಳಿತದೆ. ಆ ಮಾತಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ನಾನು ದಿನಾನೂ ದನ ಮಾರ್ತಾಯಿದ್ದೀನಿ. ಕೆಲವರು ಹೇಳ್ಬೋದು, ನೀನು ಅವಾಗ ದುಡ್ಡು ಮಾಡ್ತಾಯಿಲ್ಲ, ನೀನು ಎಷ್ಟು ಇಕ್ಕಿದ್ಯಾ ಅಂತ. ನಾನು ದುಡ್ಡೇ ಮಾಡೋಂಗಿದ್ರೆ, ನನ್ನ ಹತ್ರ ತಗೊಂಡೋಗಿರೋ ಲಾಸ್ ಆಗಿದ್ದರೆ ಯಾಕೆ ಬರ್ತಾರೆ ನನ್ನ ಹತ್ರ? ಏನಪ್ಪ, ಒಡವೆನಾಗ ಇರೋದು ಕೊಡಬೇಕು, ಇಲ್ದಿದ್ದು ನಾನು ಮಾಡೋಕ್ಕೆ ಹೋಗಿಲ್ಲ. ಈ ಬಸವೇಶ್ಪುರ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಸ್ವಾರ್ಥ ಏನಾದರೂ ಇದ್ದರೆ ಆ ಬಸವೇಶ್ಪುರನೇ ಕೊಡ್ತಾನೆ ಉತ್ತರ. ನನ್ನನ್ನು ಅನ್ನಕ್ಕೆ ಬಂದು ಇರಮ್ಮ, ನನ್ನನ್ನು ಅನ್ನಕ್ಕೆ ಬಂದು ನನ್ನನ್ನು ಇನ್ನೊಂದು ಥರ ಹೇಳ್ಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದ್ರೆ ನಾನು ಬಸವೇಶ್ಪುರಕ್ಕೆ ನಾನು ತಪ್ಪಾಗಿ ನಡ್ಕೊಂಡಿಲ್ಲ, ಆಯಿತಾ? ಆ ಕಾರಣಕ್ಕೆ ಇಲ್ಲಿ ನಾನು ಹೇಳೋದು ಒಂದೇ, ಅನ್ನೋರು ನೀವೆಲ್ಲ ಏನು ಮಾಡಿದ್ದೀರಾ ಹಳ್ಳಿಕಾರಕ್ಕೋಸ್ಕರ? ಹಳ್ಳಿಕಾರ ಅಂತ ನಾನು ಪದ ಎತ್ತಕ್ಕಿಂತ ಮುಂಚೆ ಯಾರ್ಯಾರು ಇದ್ರಿ, ಇವತ್ತು ನನ್ನನ್ನೇ ವಿರೋಧ ಮಾಡಿದ್ರಿ, ಇದು ಮಾಡಿದ್ರಿ, ಏನು ಸಾಧನೆ ಮಾಡಿದ್ರಿ ಅಲ್ವಾ? ಆ ಕಾರಣಕ್ಕೆ ಇಲ್ಲಿ ಒಂದೇ ಹೇಳ್ತಾ ಇರೋದು, ನೀವೇ ನೋಡ್ದಂಗೆ ಇಂದ ಎಷ್ಟು ಜನ ಬಂದು ಕಾರ್ಡ್ ಕೊಡ್ತಾವ್ರೆ, ಎಷ್ಟು ಜನ ನಿಂತವ್ರೆ ಅಲ್ವಾ? ಆ ಗಿಫ್ಟ್ಗಳ್ಗೆ ನಾನು ಬೆಲೆ ಕಟ್ಟಕ್ಕತ್ತದ? ಮೊನ್ನೆನೂ ಕೂಡ ಬೀರ್ಸಂದ್ರದಲ್ಲಿ ಸರ್ ಜನಸಾಗರ ಅಂತ ಮತ್ತೆ ಅದನ್ನೇನೇನೆ ಅಲ್ಲ, ಇವತ್ತು ಬಿಗ್ ಬಾಸ್ ಅನ್ನೋದು ಅದೊಂದು ವೇದಿಕೆ. ನಾನು ಅದಕ್ಕೆ ಗೌರವ ಕೊಡ್ತೀನಿ. ಹಳ್ಳಿಕಾರ ಅನ್ನೋದು ನನ್ನ ಪ್ರಾಣ. ನಾನು ಸಾಯೋವರೆಗೂ ನಾನು ಇದನ್ನು ಬಿಡೋಕ್ಕಾಗಲ್ಲ. ನನ್ನ ಮಕ್ಕಳಿಗೂ ನಾನು ಹೇಳ್ಬಿಟ್ಟು ಹೋಗೋದು ಒಂದೇನೇನೆ, ಇದನ್ನು ಉಳಿಸ್ಕೊಂಡು ಹೋಗ್ರಿ ಈ ಪರಂಪರೆನ ಅಂತ ನಾನು ಹೇಳೋದು. ಇವತ್ತು ಎಷ್ಟೋ ಜನ ಯೂತ್ಸು, ಆಮೇಲೆ ಇಲ್ಲಿ ಬಂದಿರೋ ಯೂತ್ಸು ಇವತ್ತು ಗಣೇಶ ಹಬ್ಬಕ್ಕೆ ಬಂದವ್ರೆ, ಅವ್ರೂರಲ್ಲಿ 5 ಜೊತೆ ಎತ್ತು ಮೆರವಣಿಗೆ ಮಾಡ್ತವ್ರೆ. ಅರ್ಥ ಮಾಡಿ ಹಾಕ್ರಿ ಎರಡು. ಹಾಂ, ಇಲ್ಲಿ ನಿಂತ್ಕೊ. ನಿಮ್ದು ಇಲ್ಲೇ ಇರೋ, ಇಲ್ಲೇ ಬಿಡಿ ಅವ್ರದ್ದು ಡಸ್ಟ್ ಹಿಂದಕ್ಕೆ ಇಲ್ಕಾಕ.